ತುರಿಕೋಣೇಶ್ವರ ಅಂದರೆ ಈಶ್ವರನ ದೇವಸ್ಥಾನ, ರಾವಣ ಪ್ರತಿಷ್ಠಿತದ್ದು. ಸೊ ಇದು ತ್ರಿಕೋಣಮಲೆ ಹೇಗೆ ಬಂತು ಅಂತ ಹೇಳಿದ್ರೆ, ನೀವು 3 ಕಡೆ ನೋಡಿದ್ರೂ ಸಮುದ್ರ ಇರುತ್ತೆ, ಮಧ್ಯದಲ್ಲಿ ಒಂದು ಚಿಕ್ಕ ಬೆಟ್ಟ, ಅದು ತ್ರಿಕೋಣಮಲೆ ಅಂತ ಹೇಳಿ ಹೆಸರು ಇದಕ್ಕೆ, ಆಯಿತಾ. 3 ಕಡೆಯೂ ಸಮುದ್ರ ಇದೆ. ಸೊ ಇದು ರಾವಣ ಪ್ರತಿಷ್ಠಿತ. ಸೊ ರಾಮಾಯಣ ಯುದ್ಧ ಆಗ್ತಾ ಇರುತ್ತೆ. ಯುದ್ಧ ಆದಾಗ ಇನ್ನೊಂದು ಕಡೆ ಹಂತಕ್ಕೆ ತಲುಪಿದಾಗ ರಾವಣ ನೋಡಿ ಹೇಳ್ತಾನೆ, ನಿರಾಯುಧ ಪಾಣಿ ಆಗಿಬಿಡ್ತಾನೆ ಯಾರೋ ರಾವಣ. ಆಗ ನಿನ್ನ ಕೈಲಿ ಆಗಲ್ಲ ಯುದ್ಧ ಮಾಡೋಕ್ಕೆ, ಈಗ ಹೋಗಿ ರೆಸ್ಟ್ ಮಾಡಿಕೊಂಡು ನಾಳೆ ಬಾ ಯುದ್ಧ ಮಾಡೋಣ ಅಂತ ಹೇಳ್ತಾನೆ. ಇಂಡ್ರು ಪೋಯ್ ನಾಳೆ ಬಾ ಅಂತ ಹೇಳ್ತಾನೆ. ಆಗ ಇವನಿಗೆ ಒಂಥರ ಮಹಿಳಾ ಒಂಥರ ಆಗ್ಬಿಡುತ್ತೆ ರಾವಣನಿಗೆ. ಸೊ ಏನಪ್ಪ ಈ ಹುಡುಗ ನನಗೆ ಹಿಂಗೆ ಹೇಳ್ಬಿಟ್ನಲ್ಲ ಅಂಥೇಳಿ ಅವನು ಪ್ರತಿಷ್ಠೆ ಮಾಡಿದ್ದಾನೆ ಈಶ್ವರ. ಇಲ್ಲಿ ಬರ್ತಾನೆ, ಬಂದು ಅಳುತ್ತಾನೆ, ಸಾಕ್ಷಾತ್ ಇಲ್ಲೇ ಬಂದು ಈಶ್ವರನ ಮುಂದೆ ಅಳ್ತಾನೆ, ಈ ಥರ ಒಂದು ಪರಿಸ್ಥಿತಿ ತಂದುಬಿಟ್ಟಿದೆಯಲ್ಲ ಅಂತ. ಆಗ ಈಶ್ವರನು ಪ್ರತ್ಯಕ್ಷ ಆಗ್ತಾನೆ. ನೋಡು, ಯಾರು ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರು ಮಾಡಿದ ಪ್ರಾರಬ್ಧ ಕ್ರಮ ಏನಿರುತ್ತೆ ಅದನ್ನು ಅನುಭವಿಸ್ಲೇಬೇಕು. ಹಾಗಾಗಿ ನೀನು ಅನುಭವಿಸ್ಬೇಕು, ನೀನು ಸಾಯಬೇಕು, ನಿನ್ನ ಅಂತಿಮ ಬಂತು, ನೀನು ಹೋಗಲೇಬೇಕಾಗತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆಗ ತುಂಬ ಬೇಜಾರಾಗ್ಬಿಡುತ್ತೆ. ವಾಪಸ್ ಬರ್ತಾನೆ, ಇಲ್ಲಿ ನಿಂತ್ಕೋತಾನೆ ಈ ಜಾಗದಲ್ಲಿ. ನಿಂತ್ಕೊಂಡು ನನಗೆ ಹೇಳಿದ್ನ ಈ ಕಡೆನೇ ಭಾರತ ಇರೋದು. ಸೊ ಹಾಗಾಗಿ ಇವನು ಆ ಖಡ್ಗ ತೊಗೊಂಡು ಈ ಬೆಟ್ಟವನ್ನು ಕಡಿತಾನೆ. ಕಡಿದ್ರೆ 2 ಕಡೆ ಬಿಟ್ಕೊಂಡು ಮಧ್ಯದಲ್ಲಿ ನೀರು ಬರುತ್ತೆ, ನೋಡ್ಬೋದು. ಅದಕ್ಕೆ ರಾವಣ ಬೆಟ್ಟು ಅಂತ ಹೇಳ್ತಾರೆ ಇದಕ್ಕೆ ಈ ಜಾಗ.